ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜಾ ಕನ್ನಡಿಗ. ಟೈಮಿಂಗ್ಸ್ ಎಷ್ಟಪ್ಪಾಗಿದೆ ಅಂದರೆ 6:50 ಗಂಟೆಗಿದೆ. ಇನ್ನೂ ಒಂದು ಆರ್ಡ್ರ್ ಬಿದ್ದಲಾಗಿದ್ದು. ನಮ್ಮ ಗಾಡಿನೂ ರೆಡಿ ಇದೆ, ಎಲ್ಲ ಕ್ಲೀನ್ ಮಾಡಿದೆ. ಬನ್ನಿ ನೋಡೋಣ. ಮೊದಲನೇ ಆರ್ಡ್ರ್ ಎಲ್ಲಿ ಕೊಡ್ತಾನೆ ಇಲ್ಲಿ ನೋಡಿ ಗೈಸ್. ರೆಫರ್ ಮಾಡಿದ್ರೆ 24,000 ರೂಪಾಯಿ. ಆದರೂ ಒಬ್ಬರು ಮಾಡ್ತಾಯಿಲ್ಲ ಗೈಸ್. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಅವರಿಷ್ಟ. ಮಾಡ್ತಾರೆ ಬಿಡ್ತಾರೆ. ಜಾಸ್ತಿ ಫೋರ್ಸ್ ಮಾಡಬಾರ್ದು. ತುಂಬ ಜನ ಕೇಳ್ತಾಯಿದ್ದಾರೆ ರೂಮ್ ಗೇಮ್ ನೋಡಿ ಅಂತ. ದಯವಿಟ್ಟು ರೂಮ್ ಗೇಮ್ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಯಾವತ್ತೋ ಒಬ್ಬೊಬ್ರು ಕಂಫರ್ಟೇಬಲ್ ಇರುತ್ತೆ, ಒಬ್ಬೊಬ್ರು ಕಂಫರ್ಟೇಬಲ್ ಇರೋಲ್ಲ ರೂಮಿಂದು. ಅದಕ್ಕೆ ನಾನು ರೂಮು ಅದು ಇದು ಏನು ಪಿ ಜಿ ನೋಡೋಕೆ ಹೋಗ್ತಲ್ಲ ಯಾರಿಗೂ. ಯಾಕಂದರೆ ಪ್ರಾಬ್ಲಮ್ ಸುಮ್ಮನೆ ನಾವು ಪಿ ಜಿ ಅಲ್ಲಿ ನೋಡಿ ಅಲ್ಲಿ ಗಾಡಿ ಪಾರ್ಕಿಂಗ್ ಇರೋಲ್ಲ, ಒಂದು ಕಡೆ ಊಟ ಸರಿ ಇರೋಲ್ಲ ಪಿ ಜಿಗಳಲ್ಲಿ. ಅಂಥ ಪಿ ಜಿಗಳು ನಮಗೂ ಗೊತ್ತಿರಲ್ಲ, ನಾವಂತೂ ಮನೇಲಿ ಇರೋದಲ್ವಾ. ಅದಕ್ಕೆ ಮತ್ತೊಂದು ನಾಯಿ ಮರಿ ಹಾಕ್ಬಿಟ್ಟೈತೆ ನಮ್ಮ ಮರ್ಯಾದಲ್ಲಿ. ಮತ್ತು ಅದಕ್ಕೆ ನಾವು ಪಿ ಜಿಗಳು ಜಾಸ್ತಿ ನೋಡೋಲ್ಲ. ರೆಫರ್ ಮಾಡ್ತೀನಿ. ಸ್ವಿಗ್ಗಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಕೇಳಿ ಹೆಲ್ಪ್ ಮಾಡ್ತೀನಿ. ಏನಾಗುತ್ತೆ ನನ್ನ ಕಡೆಯಿಂದ. ರೆಸ್ಟೋರೆಂಟ್ ಪ್ರಾಬ್ಲಮ್ಮು ಏನೋ ಸ್ವಿಗ್ಗಿ ಆ್ಯಪ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೆಲ್ಪ್ ಮಾಡಿಕೊಡ್ತೀನಿ. ಅದನ್ನು ಬಿಟ್ಟು ಬೇರೆ ಪಿ ಜಿ ಗೈಸ್ ಸಾರಿ, ಅದನ್ನು ಮಾತ್ರ ಡೈರೆಕ್ಟ್ ಎಷ್ಟೋ ಹಳೆ ವಿಡಿಯೋಗಳಲ್ಲೂ ಹೇಳಿದ್ದೀನಿ. ರೆಫರ್ ಮಾಡಿಬಿಟ್ಟು ನಿಮ್ಮ ಕಡೆ ಏನಾದ್ರು ಪ್ರಾಬ್ಲಮ್ ಇದ್ದರೆ ಸ್ವಿಗ್ಗಿ ಇದ್ರ ಕಡೆಯಿಂದ ಏನಾದ್ರು ಹೆಲ್ಪ್ ಮಾಡ್ತೀನಿ. ನನ್ನ ಕೈಲಿ ಆದಷ್ಟು ಏನಾದ್ರು ಐ ಡಿ ಪ್ರಾಬ್ಲಮ್ಸು ಅದು ಇದು ಐ ಡಿ ಆ್ಯಕ್ಟಿವ್ ಮಾಡಿಕೊಡ್ತೀನಿ. ಆದರೆ ರೂಮು ಸಾರಿ ಗೈಸ್, ಅದ್ರ ಬಗ್ಗೆ ನಾನು ನೋಡ್ಕೊಳ್ಳೋಕ್ಕೂ ಆಗೋಲ್ಲ. ಸುಮ್ಮನೆ ನಮಗೆ ಪ್ರಾಬ್ಲಮ್ಸ್ ಅದು ತುಂಬ ಸರಿ ಅನುಭವಿಸಿದ್ದೀವಿ. ನಾನು ಅನುಭವಿಸಿದ್ದೀನಿ, ನಮ್ಮ ಶಂಕರ್ ಅವ್ರು ಅನುಭವಿಸೋರೆ, ಫಸ್ಟು ಜೀಜಾನ ಅನುಭವಿಸೋರೆ, ಎಲ್ಲರೂ ಅನುಭವಿಸ್ಬಿಟ್ಟು ಅದಕ್ಕೆ ಅದ್ರ ಫೀಲ್ಡೇ ಬಿಟ್ಬಿಟ್ರು. ಪಿ ಜಿ ನೋಡೋದು ಬೇಡ ಅಂತ. ಯಾರವ್ರು ಹೊಸಬ್ರು ಇದ್ದರೆ ಪಿ ಜಿ ಇದ್ದರೆ ನೋಡ್ಕೊಳ್ಳಿ. ಪಿ ಜಿ ಮತ್ತೆ ಕರೆಯಲ್ಲಿ ಮತ್ತೆ ಸಿಗ್ತಾವೆ. ಪಿ ಜಿಗಳು ಹುಡುಕಿದ್ರೂ ಅದೇನು ಸಿಗಲ್ಲ ಅಂತ ಏನಲ್ಲ. ನೋಡಿರಿ, ಹುಡುಕ್ರಿ, ಸಿಗ್ತವೆ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಬನ್ನಿ ಇವಾಗ ಟೀ ಕುಡಿದು ಸಿಗ್ತೀನಿ ಆರ್ಡ್ರ್ ಬಿದ್ಮೇಲೆ. ಈಗ ಮೊದಲನೇ ಆರ್ಡ್ರು ಡ್ರಾಪ್ ಕೊಡೋಕೆ ಬಂದಿರೋದು. ಎಷ್ಟು ರೂಪಾಯಿ ಕೊಟ್ಟಿದ್ದೆ ನೋಡೋಣ ರೀ. ಟೀನೇ ಕುಡಿಲಿಲ್ಲ ಅವಾಗಲೇ. ಆರ್ಡ್ರ್ ಬಿತ್ತಲ್ಲ, ಗಾಡಿ ಸ್ಟಾಪ್ ಯಾವ ಕಡೆ ಪಡ್ಡೋರು ಗಾಡಿ ಸ್ಟಾಪ್ ಮಾಡೋಷ್ಟೆಲ್ಲ ಆರ್ಡ್ರ್ ಕೊಟ್ಟ ವೀಡಿಯೋ ಆಫ್ ಮಾಡಿದ್ನಲ್ಲ ಅವಾಗ. ಬನ್ನಿ ಎಷ್ಟು ರೂಪಾಯಿ ಕೊಂಡು ತೊಳಿ. ವೆಲ್ಕಮ್. ಎಷ್ಟು ಅಮೌಂಟು? 7,300 ಆಯಿತು. ಟೀ ಕುಡ್ದಿಲ್ಲ, ಇನ್ನು ಟೀ ಕುಡಿಬೇಕು ಇವಾಗ. ಎಷ್ಟು ಅಮೌಂಟ್ ಕೊಡ್ತಾನೆ ನೋಡೋಣ ಫಸ್ಟು. 41. ಇವಾಗ ಜಾಳಹಳ್ಳಿ ಇದ್ರ ಹತ್ರ ಇದ್ದೀನಿ, ವಿಲೇಜು. ಜಾಳಹಳ್ಳಿ ವಿಲೇಜಲ್ಲಿ. ಯಪ್ಪ, ಬನ್ನಿ ಹೋಗೋಣ. ಗ್ರೌಂಡ್ ಫ್ಲೋರ್ 10 ಇಳಿಯೋಷ್ಟರಲ್ಲೇ ಸಾಕಾಯಿತು. ಇನ್ನೇನು ಮಾಡೋದು. ಬರೀ ಸೆಕೆಂಡ್ ಆರ್ಡ್ರಲ್ಲಿ ಕೊಡ್ತಾನೆ ನೋಡುವ. ಗೈಸ್ ಸೆಕೆಂಡ್ ಆರ್ಡ್ರ್ ಬಿದ್ದಿರೋದು ಎಲ್ಲಪ್ಪ ಅಂದರೆ ನಿರಂತರ ಕೆಫೆ ಹೌಸು. ಫುಡ್ಡು ರೆಡಿ ಇರೋದು ಎಲ್ಲಿ, ಇದಕ್ಕೆ ಟಾಟಾ ನಗರ ಅಲ್ಲಿಗೆ ಬಿದ್ದಿದ್ದೆ. ಬನ್ನಿ ಪಿಕಪ್ ಮಾಡಿ ಹೋಗುವ. ಇದು ಯಾವ್ದು ಇದು ಟೂಯಿಂಗ್ ಆ್ಯಪು. ಮೆತ್ತಿಗೆ ಸ್ವಲ್ಪ ಫುಲ್ ಜೋರ. 8503 ಏನಣ್ಣ ಹೇಳಿ. ಗೈಸಲ್ಲಿ ಕಾರ್ ಮೇಲೆ ಏನು ಸಕ್ಕತ್ತ ಲೈನ್ಸ್ ಬರ್ದವ್ರಂದರೆ ಲವ್ ಈಸ್ ನೇಮ್ ಡ್ಯಾಶ್ ಈಸ್ ಗೇಮ್ ಯೂಸ್ ದ ನೇಮ್ ಪ್ಲೇ ದ ಗೇಮ್ ಡ್ಯಾಶ್ ಇದಕ್ಕೆ ಅಂದಿದ್ದೀನಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ ನೋಡೋಣ. ಗೈಸ್ ಇವಾಗ ಕಸ್ಟಮರ್ ಈ ಮನೇಲಿ ಕೊಟ್ಟೆ, ಸಖತ್ತಾಗಿ ಮಾಡಿದರು. ಇದು ನೋಡಿ ಡೆಲಿವರಿ ಬಾಯ್ಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ನೋಡಿ. ಒಬ್ಬೊಬ್ಬರು ಸಖತ್ತಾಗಿ ಮಾತಾಡ್ಸಿದ್ರು ಅವರು. ನೋಡ್ರಿ, ಒಬ್ಬೊಬ್ರು ರೆಸ್ಪೆಕ್ಟ್ ಕೊಡ್ತಾರೆ, ಒಬ್ಬೊಬ್ಬರು ನಮ್ಮ ಕರ್ನಾಟಕ ಜನ ಗೊತ್ತಲ್ವಾ, ರೆಸ್ಪೆಕ್ಟ್ ಕೊಡ್ತಾರೆ. ಆದರೆ ಬೇರೆ ಕಡೆಯವ್ರು ಬಂದವ್ರು ಮಾತ್ರ ರೆಸ್ಪೆಕ್ಟ್ ಕೊಡೋಲ್ಲ. ರೆಸ್ಪೆಕ್ಟ್ ಕೊಟ್ಟರೆ ಎಷ್ಟೋ ಬಿಟ್ಟರೆ ಎಷ್ಟೋ. ನಮ್ಮ ಕೆಲಸ ನಾವು ಮಾಡಲೇಬೇಕು ಅಲ್ವಾ ಗೈಸ್, ಏನಂತೀರ? ಬನ್ನಿ ನೋಡೋಣ. ಇವಾಗ 2 ಆರ್ಡರ್ಸ್ ಆಯಿತು ಆಲ್ಮೋಸ್ಟು. ಎಷ್ಟು ಅರ್ನಿಂಗ್ಸ್ ಆಯ್ತಪ್ಪ ಅಂದರೆ 101 46 ನಿಮಿಷಕ್ಕೆ ಓನ್ಲಿ 2 ಆರ್ಡರ್ಸ್. 40% ಇದೆ. 2 ಆರ್ಡರ್ ಆಗಿದೆ ಇವತ್ತು. ಇನ್ಸ್ಟಿಟ್ಯೂಟ್ ಬಂದುಬಿಟ್ಟು 21 ಆರ್ಡ್ರಿಗೆ 480, 28 ಆರ್ಡ್ರಿಗೆ 640, 33 ಆರ್ಡ್ರಿಗೆ 775, 39 ಆರ್ಡ್ರ್ ಹೊಡೆದ್ರೆ 940 ರೂಪಾಯಿ ಇನ್ಸೆಟ್ ಇರೋದು. ಏನು ನೋಡೋಣ, ಫುಲ್ ಡೇ ಮಾಡಿದ್ರೆ ಮಾಡ್ತೀನಿ, ಇಲ್ಲ ಹಾಫ್ ಡೇ ಅಂದರೆ ಹಾಫ್ ಡೇ. ಹೆಂಗಾಗತ್ತೆ ಹಂಗೆ ಹೋಗ್ತಾ ಇರೋದು. ಬನ್ನಿ ಗೈದು ಇವಾಗ ಥರ್ಡ್ ಆರ್ಡ್ರ್ ತೊಗೋಣ. ಇವನು ಈ ರೇಂಜಿಗೆ ಬಸ್ದವನು, ಸ್ಕೂಲ್ ಬಸ್ದವನು ಧೂಳು ಇಬ್ಸ್ಕೊಂಡೇ ಬಂದುಬಿಟ್ನಪ್ಪ ಆ ಕಡೆಯಿಂದ. ಬನ್ನಿ ಹೋಗೋಣ. ಗಾಯ್ಸ್ ಇಲ್ಲಿ ನೋಡಿ ಗೈಸು, ರೆಸ್ಟೋರೆಂಟ್ ಕ್ಲೋಸ್ ಇದೆ. ಲಾಗಿನ್ ಆಗಿಬಿಟ್ಟವ್ರೆ ಇದ್ರದ್ದು. ಇವಾಗ ಟಿಕೆಟ್ ರೈಸ್ ಮಾಡಿಬಿಡ್ತೀನಿ ರೆಸ್ಟೋರೆಂಟು. ಇಲ್ಲಿ ಹೆಲ್ಪಲ್ಲಿ ಹೋಗ್ಬಿಟ್ಟು ಎಲ್ಲಿದೆಯಪ್ಪ ರೆಸ್ಟೋರೆಂಟ್ ಇದು ಕ್ಲೋಸ್ಡು. ಒಂದು ಫೋಟೋ ಹಾಕಬೇಕು. ಇದು ಒಂದು ನಿಮಿಷ ಹೇಳಿ ತೋರಿಸ್ತೀನಿ. ಫೋಟೋ ಆ್ಯಡ್ ಫೋಟೋ ಇದ್ರ ಮೇಲೆ ಕ್ಲಿಕ್ ಒತ್ತಿ. ಕ್ಲಿಯರಾಗಿ ಕಾಣಂಗೆ ಬಸವೇಶ್ವರ ಖಾನಾವಳಿ ಕ್ಲೋಸ್ ಆಗಿದೆ ಅಂತ ಅಪ್ಲೋಡ್ ಮಾಡಿದ್ರೆ ಮುಗಿದೈತಿ. ಇವಾಗ ಇವರು ಕಸ್ಟಮರ್ ಕೇರ್ ಕಡೆಯಿಂದ ಕಾಲ್ ಬರುತ್ತೆ. ಕ್ಯಾನ್ಸಲ್ ಆಯಿತು. ಬರೀ ಇದನ್ನು ರೆಸ್ಟೋರೆಂಟ್ ಕ್ಲೋಸ್ ಇದೆ ಅಂತ ಆಗಿದ್ದಕ್ಕೆ ಆರ್ಡ್ರ್ ಇದನ್ನ ಇದು ಕ್ಯಾನ್ಸಲು. ಎಷ್ಟೊಂದು ಸ್ಪೀಡಾ
ಗ್ರೇಟ್ ಸುಗಿಯನ. ಈ ಥರ ದಯವಿಟ್ಟು ಇಷ್ಟು ಬೇಗ ಅಪ್ಡೇಟ್ ಮಾಡ್ತೀನಿ. ರೆಸ್ಟೋರೆಂಟ್ ಕ್ಲೋಸ್ ಇದ್ದರೆ ಇದನ್ನು ಮಾಡ್ತೀನಿ. ಎಷ್ಟು 10 ರೂಪಾಯಿ ಆದರೂ ಕೊಟ್ಟನಾ? 10 ರೂಪಾಯಿ ಕೊಟ್ಟ ನೋಡಿ ಗೈಸ್. ಕ್ಯಾನ್ಸಲ್ ಆಗಿದ್ದಕ್ಕೆ ಇದು. ಆದರೆ ಇದಕ್ಕೆ ಆ್ಯಡ್ ಮಾಡಲ್ಲ ಗೈಸ್, ಆದರೆ ಇದಕ್ಕೆ ಆ್ಯಡ್ ಮಾಡಲ್ಲ. ಅದು 3 ಆರ್ಡರ್ಸ್ ಕೌಂಟಿಂಗ್ಸು ಅದಕ್ಕೆ ಗೈಸ್. ಇಷ್ಟು ದಿವಸ ರೋಡ್ ಚೆನ್ನಾಗಿಲ್ಲ ಅಂತ ನಾನಂತ ಇದೆ. ಇವಾಗ ರೋಡ್ ಚೆನ್ನಾಗಿದ್ರೂ ಎಷ್ಟು ಜಾಮ್ ಆಗಿಬಿಟ್ಟಿದೆ ಅಂದರೆ ಸಿಕ್ಕಾಪಟ್ಟೆ ರೋಡ್ ಜಾಮ್. BL ಸರ್ಕಲ್ಲು. ಹಾಂ, ಏನು ಮಾಡೋದು? ಇವನು ಈ ಕಡೆ ಬಸ್ ಹಾಕೋಣ, ಅವನು ಅಲ್ಲಿ ಬಸ್ ಹಾಕೋಣ, ಇವನು ಇಲ್ಲಿ ಬಸ್ ಹಾಕೋಣ. ರೌಂಡ್ ಸುತ್ತಾಡ್ತೈತೆ ಸರ್ಕಲ್ ಸುತ್ತಾಡ್ದಂಗೆ ಬಸ್ದವರು. ಎಷ್ಟು ಬಸ್ಗಳಿದಾವೆ. BMTC ಇಲ್ಲಿ ಮೆಜೆಸ್ಟಿಕ್ ಬಸ್ಗಳಿಲ್ಲ ಗೊತ್ತಿಲ್ಲ. ಇಲ್ಲಿ BL ಸರ್ಕಲಲ್ಲಿ ಅಷ್ಟೊಂದು ಬಸ್ಗಳಿದ್ದಾವೆ ನೋಡ್ರಿ. ಎಷ್ಟು ಬಸ್ಗಳಿದ್ದಾವೆ, ಎಷ್ಟೊಂದು ಜಾಮ್ ಆಗಿಬಿಟ್ಟೈತೆ. ದೇಟ್ ಇಸ್ ಅ BL ಸರ್ಕಲ್. ನೋಡಿ ಆಟೋದವ್ನು ಹಾಕಿಬಿಟ್ಟ ನೋಡಿ. ಅಲ್ಲಿ ಜಗಳ ಸ್ಟಾರ್ಟ್ ಆಯಿತು. ಆಟೋದವ್ನು ಬಸ್ ಡ್ರೈವರ್ದು ಅಲ್ಲಿ ಹಾಕ್ಬಿಟ್ಟವನೇ ಹಣ್ಣ ಬಂಡು. ನೋಡಿ ಟಚ್ ಆಗುತ್ತಾ? ಇರಿ ನೋಡೋಣ. ಓಹೋ, ಆಟೋದವ್ನು ನಿಂತ್ಕೊಳ್ರಲ್ಲೂ. ಅದಕ್ಕಾದ್ರೂ ಇರಪ್ಪ ಅಣ್ಣ, ನೀನಾದ್ರೂ ನಿಂತ್ಕೊ. ಇದ್ರ ಮೆಜೆಸ್ಟಿಕಲ್ಲಿ ಇರೋ ಬಸ್ಗಳು ಎಲ್ಲಪ್ಪ ಕಿಲ್ಲೇ ಬಂದುಬಿಟ್ಟವೆ. ಹಾಂ, ನನ್ನ ಪ್ರಕಾರ ಹೋಗ್ಯಾಣ. ಆಟೋನ ನಿಂತ್ಕೋಣ ನೀನು. ನಾನು ಹೋಗೋವರೆಗೂ ನಿಂತ್ಕೊಳ್ಳೋಣ. ದಯವಿಟ್ಟು ಬಂದ ಸರಿಯಾಗಿ ಬಂದ್ಬಿಟ್ಟಲ್ಲ ಡಿವ ಗಾಡಿ ಅವನು. ಅವ್ನು ಗೊತ್ತೈತಿ ಯಾವನಾದ್ರೂ ಬರ್ತಾನೆ ಅಂತ. ಅಡ್ಡ ಬಂದಾದರೆ ಏನು ಟಚ್ಚೇ ಮಾಡಲಿಲ್ಲ ಗಾಡಿ. ಬ್ರೇಕ್ ಕೊಟ್ಬಿಟ್ಟ. ಬನ್ನಿ ಗೈಸ್, ನಾನು ಪಾರಾಗಿಬಿಟ್ಟು ಬಂದೆ. ಆಲ್ಮೋಸ್ಟ್ 5-15 ನಿಮಿಷ ನಿಂತ್ಕೊಂಡಿದ್ದೆ. ಬನ್ನಿ ಇವಾಗ 17 ಲೋಗ ಹೋಗೋಣ ಡ್ರಾಪ್ ಕೊಡೋಕ್ಕೆ ಗೈಸ್. ಇಲ್ಲಿ ನೋಡಿ 195 16 ಕಿಲೋಮೀಟ್ರಿಗೆ ಎಷ್ಟು ಸರ್ಜ್? 56 62 ರೂಪಾಯಿ ರಿಟರ್ನು. ಎಲ್ಲಿ ಚಿಕ್ಕಜಲ್ ಹತ್ರ ಕೊಟ್ಬಿಟ್ಟಾನೆ ಗೈಸ್. ತೋರಿಸ್ತೀನಿ ರೀ. ಓಹೋ, ಅಪಾರ್ಟ್ಮೆಂಟು MBC ಅದು ಅಪಾರ್ಟ್ಮೆಂಟು ಇದೆಯಲ್ಲ ಅಲ್ಲಿ ಹಾಕಿರೋದು. 16 ಕಿಲೋಮೀಟ್ರ್ 2 ಟ್ರಿಪ್ಸ್ ಕೌಂಟು. ಯಾವುದು ರೆಸ್ಟೋರೆಂಟ್ ಅಂದರೆ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಗೈಸ್. ಇಲ್ಲಿಂದ ಪಿಕಪ್ ಎಷ್ಟು ಕಿಲೋಮೀಟ್ರು? ಏನು ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು. ಅಂತ ಒಂದೇ ರೋಡ್ ಅಲ್ವಾ. ಬ್ರಿಡ್ಜ್ ಹತ್ತಿದ್ರೆ ಮುಗ್ದೇ ಹೋಯ್ತು. ಬ್ರಿಡ್ಜೇ ಇಳಿದ್ಬಿಡೋದು ಅಷ್ಟೇ ಆ ಕಡೆದು. ಎಷ್ಟು 2.5 ಕಿಲೋಮೀಟ್ರ್ 2.7 ಕಿಲೋಮೀಟ್ರ್ ಐತೆ ಪಿಕಪ್ಪು. ಬನ್ನಿ ಹೋಗೋಣ. ಇದು ಕೊಟ್ಬಿಟ್ಟು ಬರೋಕ್ಕೆ 9 ಗಂಟೆ ಮೇಲೇನಾಗುತ್ತೆ. ಇರಿ ಸ್ಲಾಟ್ ಬುಕ್ ಮಾಡ್ಕೋತೀನಿ. ಆಮೇಲೆ ಮರ್ತೋಗ್ಬಿಟ್ರೆ ಅದೊಂದು ಪ್ರಾಬ್ಲಲ್ಲ. ಈ 3 ರೂಪಾಯಲ್ಲಿ ನನಗೆ ಹೈಯೆಸ್ಟ್ ಲಾಂಗ್ ಬಿದ್ದಿರೋದು ಇದೆ. ಅಂದರೆ ಆವಾಗಲೇ ಬಿದ್ದಿತ್ತು 20 ಕಿಲೋಮೀಟ್ರ್ ಎಲ್ಲ ಬಿದ್ದಿದೆ. ಆದರೆ ಅದು ಬಿದ್ದಿರೋದು ಮಲ್ಟಿ ಆರ್ಡ್ರಲ್ಲಿ. ಇದು ಬಿದ್ದಿರೋದು ಗೈಸ್ ನನಗೆ ಇವಾಗ ಸಿಂಗಲ್ ಆರ್ಡ್ರ್ ಓನ್ಲಿ ಅಷ್ಟೇ ಗೈಸ್. ಇವಾಗ ಮೇನ್ ರೋಡ್ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಯಲಹಂಕ ಸಿಗ್ನಲಿಂದ ಬಂದುಬಿಟ್ಟು ಆವಾಗಲೇ ಒಂದು ಏಪ್ರಿಲ್ಲ ಬೈಕು ಮತ್ತು ಆ ಕಾರ್ದು ಏನಾಯ್ತು ಗೊತ್ತಿಲ್ಲ ಕ್ರ್ಯಾಶು. ನೋಡಿ ಹೆಂಗೆ ಹೋಗ್ತಾವೆ ನೋಡಿ ಅವನು ಏನು ಸ್ಪೀಡಲ್ಲಿ. ನಮ್ದು ಗೊತ್ತಲ್ಲ 100cc ಬೈಕಲ್ಲಿ ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಜಾಲಿ ರೈಡ್, ಜಾಲಿ ಮಾಡ್ಕೊಂಡು. ಇಲ್ಲಿಂದ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ ಆಲ್ಮೋಸ್ಟು 13 ಕಿಲೋಮೀಟ್ರ್ ಇತ್ತು. ಇವಾಗ ಇನ್ನೂ 8-9 ಕಿಲೋಮೀಟ್ರ್ ಐತೆ ಗೈಸ್ ಇಲ್ಲಿಂದ. ಹೆಂಗೋ ಮೇನ್ ರೋಡಿಂದ ಒಂದು 6 ಕಿಲೋಮೀಟ್ರ್ ಏನಿದೆ ಸ್ಟ್ರೇಟ್ ಒಂದೇ ರೋಡು. ಅದಾದಮೇಲೆ ಒಳಗಡೆ ರೋಡಲ್ಲಿ ಹೋಗ್ಬೇಕು ಮತ್ತೆ ಒಂದು 2-3 ಕಿಲೋಮೀಟ್ರ್ ಒಳಗಡೆ ಫುಲ್ಲು. 14 ನಿಮಿಷ ತೋರಿಸ್ತೈತೆ. 5 ಕಿಲೋಮೀಟ್ರ್ ಸ್ಟ್ರೇಟ್ ಒಂದೇ ರೋಡು. ಬೇಗ ಹೋಗ್ಬೋದು ಆರಾಮಾಗಿ ಜಾಲಿ ಮಾಡಿಕೊಂಡು. ಸ್ಲೋ ಸುಭಾಷ. ಇಂಡಿಕೇಟರ್ ಹಾಕಬೇಕು, ಲೆಫ್ಟಿಗೆ ಎಳಿಬೇಕು, ಮತ್ತೆ ಇಂಡಿಕೇಟರ್ ಹಾಕಬೇಕು, ರೈಟಲ್ಲಿ ಎಳಿಬೇಕು, ಹೋಗ್ತಾ ಇರಬೇಕು. ಜೀವನದಲ್ಲಿ ಏನೇನು ಇಲ್ಲ. ಕೆಲಸ ಮಾಡಿ, ರೊಕ್ಕ ಮಾಡಿ, ದುಡಿ ಕುಡಿ ಎಂಜಾಯ್ಮೆಂಟ್ ಮಾಡು ಅಷ್ಟೇ. ಆಯಿತಾ ಮೇಡಮ್? ಏನೂ ಆಗಿಲ್ವಾ? ಏನು ಮೇಡಮ್ ಇಷ್ಟೊಂದು ಟೈಟೋ ಪರವಾಗಿಲ್ಲ ಕೈ ಮೇಲೆ. ನಮ್ದು ಆಯ್ತಾ ಇಲ್ವಾ? ಆಯಿತಾ ನಮ್ಮದು? ಆಗಿಲ್ವಾ ಇನ್ನೂ? ಯಪ್ಪ ದೇವ್ರೆ, ಇನ್ನೂ ಯಾವಾಗ ಮಾಡ್ತಾರೆ ಯಾರು ಗೊತ್ತು ಎಂಟ್ರಿ ಇಲ್ಲಿ ಬಂದುಬಿಟ್ಟು. ಹಾಂ, सेम टाइटो है मेरा भी मैडम, इधर देखो सेम। आपका थोड़ा कलर है E1001 ಏನೂ ಆಗಿಲ್ವಾ? ಯಪ್ಪ ಎಷ್ಟೊತ್ತು ಮಾಡ್ತಾರಪ್ಪ ಇವರು. ಬಂದಿದ್ದೀನಿ 15-20 ನಿಮಿಷ. ಇಲ್ಲಿ ನೋಡಿದ್ರೆ ಇಲ್ಲಿ ಎಂಟ್ರಿನೇ ಆಗ್ತಾಯಿಲ್ಲ ಇವ್ರದ್ದು. ಏನಾಗ್ತಾ ಇದೆ? ಕ್ಯಾವಾಗಯ ಅಪ್ಪ ದೇವ್ರೆ. ಕಾಲ್ ಆದ್ರೂ ಮಾಡೋಕ್ಕೆ ಹೇಳಿ ಮೇಡಮ್, ಇಲ್ಲ ನಾವಾದ್ರೂ ಕಸ್ಟಮರ್ ಕಾಲ್ ಮಾಡಿಬಿಡ್ತೀವಿ. ಸುಮ್ಮನೆ ನಾವಾದ್ರೂ ಕಸ್ಟಮರ್ಗೆ ಕಾಲ್ ಮಾಡಿಬಿಡೋಣ. ಇರೀಗ ಕಸ್ಟಮರ್ ಕಾಲ್ ಮಾಡಿದ್ದೀನಿ, ಇವಾಗ ನೋಡೋಣ. ಹಲೋ, ಇನ್ನೂ ಆಗಿಲ್ವಲ್ಲ? ಇನ್ನೂ ಆಗಿಲ್ಲ. ಇರೀಗ ಸಿಗ್ತೀನಿ ಗೈಸ್. ಇವಾಗ ಡ್ರಾಪ್ ಕೊಟ್ಬಿಟ್ಟು ಬಂದೆ, ಅಪಾರ್ಟ್ಮೆಂಟಿಂದ ಆಚೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟು ಅರ್ನಿಂಗ್ಸ್ ಬಂದುಬಿಟ್ಟು ಟೈಮಿಂಗ್ 97 ಆಗಿದೆ. ಅರ್ನಿಂಗ್ಸ್ 488. 6 ಆರ್ಡರ್ಸ್ ಆಗಿದೆ ಗೈಸ್. ಏನು ಪರವಾಗಿಲ್ಲ ಎಷ್ಟಾದ್ರೂ. ಬನ್ನಿ ಇವಾಗ ಇಲ್ಲಿಂದ 14-15 ಕಿಲೋಮೀಟ್ರ್ ಹೋಗ್ಬೇಕು ನಮ್ಮ ಝೋನ್ಗೆ. ಇಲ್ಲಿಂದ ಯಾವುದೂ ಒಂದು ಆರ್ಡ್ರ್ ಬೀಳಲ್ಲ.
ಈ ಕಡೆ ಚಿಕ್ಕಜಾಲಂದ ಆಗಲಿ. ಇವಾಗ ಹತ್ತತ್ರ ನಾನು ಬಾಗ್ನೂರು ಬಾಗ್ನೂರವರೆಗೂ ಮೇನ್ ರೋಡ್ ಹಿಡ್ಕೊಂಡು ಹೋಗ್ತೀನಿ, ಬ್ರಿಡ್ಜ್ ಹಿಡ್ಕೊಂಡು. ಅದಾದಮೇಲೆ ಅಲ್ಲಿವರೆಗೂ ಬ್ರಿಡ್ಜೇ ಇರೋದು ಬಿಡಿ, ಪರವಾಗಿಲ್ಲ. ಆಮೇಲೆ ಸರ್ವಿಸ್ ರೋಡ್ ಹಿಡ್ಕೊಂಡು ಬಾಗ್ನೂರು, ಕೋಗಿಲ ಕ್ರಾಸು, ಹಂಗೆ ಸರ್ವಿಸ್ ರೋಡ್ ಹಿಡ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಇಲ್ಲಿ ಒಳಗಡೆ ರೈಟ್ ಸೈಡಲ್ಲಿ ವಿಲ್ಲಾಗಳಿದ್ದಾವೆ, ಏನು ಸೈಕಾಗಿ ವಿಲ್ಲಾಗಳಿದ್ದಾವೆ ಗೊತ್ತಾ, ಸಖತ್ ವಿಲ್ಲಾಗಳು ಮಾತ್ರ. ಏನಾದ್ರು ಕೋಟಿಗೆ ಬೆಳೀತಿರೋ, 5 ಕೋಟಿ ವಿಲ್ಲಾಗಳು ಇರೋದು ಅವು ಎಲ್ಲ. ಅಷ್ಟೊಂದು ದೊಡ್ಡದು ಅಂದರೆ ಒಂದೊಂದು 5 BHK 6 BHK ಈ ಥರ ಮನೆಗಳು ಇರೋದು ಒಳಗಡೆ ವಿಲ್ಲಾಗಳು ಅನ್ನೋಕ್ಕಿಂತ ಮನೆಗೆ ಅಂದ್ರೇ ಮುಗ್ದೈತಲ್ಲ, ಅದಕ್ಕೇನು ವಿಲ್ಲಾ ಅಂದರೆ ಏನು ಗೊತ್ತಿಲ್ಲಪ್ಪ ನನಗಂದ್ರೂ. ಬನ್ನಿ ಹೋಗೋಣ ಇಲ್ಲಿಂದ. ಗೈಸ್ ಇವಾಗ ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 10:30 ಗಂಟೆಗಿದೆ. ಎಷ್ಟು ಆರ್ಡ್ರ್ ಹೊಡೆದಿದ್ದೀನಿ ಅಂದರೆ 8 ಆರ್ಡ್ರ್ ಹೊಡಿದಿರೋದು, 584 ರೂಪಾಯಿ ಆಗಿದೆ ಅಷ್ಟೇ. ಎಷ್ಟು ಸಕ್ಕದಾಗಿದೆ ನೋಡಿ, ಕ್ಯೂಟಾಗಿ ಅಷ್ಟದಲ್ಲಿ ಕುತ್ಕೊಂಡೈತೆ. ಏನು ಗೈಸ್ ಇದು ಕುಟಿಗಳ್ಳಿ ಸಿಗ್ನಲ್ ಇಷ್ಟೊಂದು ಜಾಮ್ ಆಗಿಬಿಟ್ರೆ ಹೆಂಗೆ ನಮ್ಮ ಕತೆ. ಬರ್ತಾ ಏನು ಟ್ರಾಫಿಕ್ ಆಗ್ತೈತೆ ಅಂದರೆ, ಬೆಂಗಳೂರು ವರ್ಲ್ಡಾದರೆ ನಂಬರ್ 1 ಟ್ರಾಫಿಕ್ ಆಗಿಬಿಟ್ಟೈತೆ ಬೆಂಗಳೂರು ಸಿಟಿ. ಅಲ್ಲಿ ನೋಡ್ರಿ ಮೇಲ್ಗಡೆ ಕಾಣ್ತೈತೆ ಯಾವ ಥರ ಮೆಟ್ರೋ ಕಂಟಿನ್ಯೂಸ್ ಸ್ಟಾರ್ಟ್ ಐತೆ. ಬ್ರಿಡ್ಜ್ ಮೇಲ್ಗಡೆ ಅಷ್ಟು ಹೈಟಲ್ಲಿದ್ದಾರೆ, ಭಯಾನೇ ಆಗೋಲ್ಲ ಅಂತೀನಿ ಅಲ್ವಾ. ನಮಗೆ ಚೂರು ಒಂದು ಮೇಲ್ಗಡೆ ಕೆಳಗೆ ನೋಡಿದ್ರೆ ತಲೆನೇ ನೋಡಿ. ಆವಾಗಲೇ ಸಿಗ್ನಲ್ ಬಿಟ್ಟಿತ್ತು, ಮತ್ತೆ ಇದನ್ನು ರೆಡ್ ಬಿದ್ದುಬಿಟ್ಟು. ಎಕ್ಸ್ಪಲ್ಸನ್ನು ಚೂರು ಇದನ್ನು ಮಾಡು, ಜಾಗ ಬಿಡು. ನಾವು ಹೋಗೋ ಸ್ಪೀಡಿಗೆ ಯಾವ ಥರ ಹೊಡಿಬೇಕಂತಲೇ ಗೊತ್ತಾಗ್ತಾನೆ ಗಾಡಿ. ಇಂಥ ಟ್ರಾಫಿಕಲ್ಲಿ ಎಷ್ಟು 10-20 ಸ್ಪೀಡು ಅಷ್ಟೇ. ಆ ಕಡೆ ಸರ್ವಿಸ್ ರೋಡು ಜಾಮ್ ಆಗಿಬಿಟ್ಟಿದೆ, ಈ ಕಡೆ ಮೇನ್ ರೋಡು ಜಾಮು. ಯಾವ ಕಡೆ ಹೋಗೋದಪ್ಪ ನಾವು? 2 ವೀಲರ್ ಹೋಗೋಕ್ಕಾದ್ರೆ ಚೂರು ಜಾಗ ಬಿಟ್ಟಿದ್ರೆ ಬೇಗ ಹೋಗ್ಬೋದು. ಈ ಥರ ಅಣ್ಣ MG ಗಾಡಿ ನಿಂತ್ಕೊಳ್ಳೋಣ, ಬೆಂಚ್ ಗಾಡಿ ನೀನು ಚೂರು ನಿಂತ್ಕೊ. ಎರಡೂ ಕರೆಕ್ಟಾಗಿ ನಿಂತ್ಕೊಂಡ್ಬಿಟ್ರೆ ಶಿಫ್ಟನ್ನು ಮುಂದೆ ಹೋಗೋಣ. ನೀನು ಶಿಫ್ಟು ಬಂದೇ ಬಿಟ್ಟೆ. ಬೆಂಚಲ್ಲ ಮರ್ಕಿಡೀಸ್ ಬೆಂಚ್. ಬನ್ನಿ ನೋಡೋಣ ಇಷ್ಟರಲ್ಲಿ ಹೋಗುತ್ತಾ ಗಾಡಿ ನಂದು. ಹೋಗಲಿಲ್ಲ ಅಂದ್ರೆ ನಾನು ಹೋಗಿಸೋ ನನ್ನ ಮಗ. ನಾನು ಇಲ್ಲಿ ಬಂದುಬಿಟ್ಟು ನಿಂತ್ಕೋಬೇಕು ಇವಾಗ. ಮತ್ತೆ ಇನ್ನೂ ಅಲ್ಲಿವರೆಗೈತೆ, ಇನ್ನೊಂದು 100 ಫೀಟ್ ಐತೆ ಗೈಸ್ ಇಲ್ಲಿಂದ. ಗೈಸ್ ತಿಂಡೂಲದಲ್ಲಿ ಉಡುಪಿ ಆರಾಧ್ಯ ಅಂತ ಓಪನ್ ಆಗಿಬಿಟ್ಟೈತೆ. ಸಕ್ಕದಾಗ ಮಾಡೋರಲ್ಲ. ಏನು ಫ್ರೀ ಏನಾರು ಕೊಡ್ತಾವ್ರೆ ಇವತ್ತು ಊಟ ಗಿಟ ಇದ್ದರೆ, ಕಾಸು ಇಲ್ಲದ್ರೆ ಫ್ರೀ ಎಲ್ಲ ಇದ್ದರೆ ಹೋಗ್ಬಿಟ್ಟು ಪಾರ್ಸೆಲ್ಲ ತೊಗೊಂಡ್ಬಿಡೋಣ ಎಲ್ಲ. ಏನಂತೀರ? ವೆಜ್ ಫ್ರೈದು, ಕಾಜು ಕರಿ ಏನೇನಾದ್ರು. ಯಾರು ಓನರ್ಗಳು ಅನ್ಸುತ್ತೆ ಇವರೆಲ್ಲ, ನಮಗೇನು ಗೊತ್ತಿಲ್ಲ. ಅಣ್ಣ ಫ್ರೀ ಐತೆ ಊಟ ಇವತ್ತು? ಫ್ರೀ ಇದೆಯಾ ಊಟ? ಫ್ರೀನಾ? ನಿಜ ಹೇಳಿ ಬರ್ತೀನಿ. ಸುಮ್ಮನೆ ಕೇಳಿದ್ದು. ಹೋಗ್ತೀನಿ ಇರೋಣ, ನಮಗೇನು ಫ್ರೀದಲ್ಲೇನು ಬೇಡ. ಉಡುಪಿಯರು ಇದೆಯಾ? ಸಕ್ಕತ್ತಾಗೈತೆ. ಮಧ್ಯಾಹ್ನ ಬರೋ ನೀರಿಗೆ ಫ್ರೀದಲ್ಲಿ ಇವತ್ತು ಫುಲ್ ಡೇ ಫ್ರೀ ಇದ್ದರೆ ಏನಂತೀರ? ಯಪ್ಪ ದೇವ್ರೇ, ಇರಿ ನಮ್ಮ ಗ್ರೂಪಲ್ಲಿ ಹಾಕಿಬಿಡ್ತೀನಿ. ಹಾಗೆ ನಮ್ಮ SRJ ಕನ್ನಡ ಗ್ರೂಪಲ್ಲಿ ಇಲ್ಲಿ ಊಟ ಫ್ರೀ ಇದೆ ಅಂತ ಗ್ರೂಪಲ್ಲಿ ಹಾಕಿಬಿಡ್ತೀನಿ. SRJ ಕನ್ನಡ ಗ್ರೂಪ್ ಇಲ್ಲೇ ಮೇಲಿನೈತೆ. ಲೊಕೇಶನ್, ಕರೆಂಟ್ ಲೊಕೇಶನ್. ಊಟ ಇದೆ, ಬನ್ನಿ ಆಲ್. ಊಟ ಇದೆ, ಎಲ್ಲರೂ ಬಂದು ಊಟ ಮಾಡಿ ಫ್ರೆಂಡ್ಸ್. ಮುಗೀತು. ಈ ಥರ ಇದ್ದಾಗ ಹಾಕಿಬಿಡೋದು ಗ್ರೂಪಲ್ಲಿ. ಯಾರು ಬಂದುಬಿಟ್ರೆ ತಿಂಡೂದಲ್ಲಿ ಇದ್ದವರೆಲ್ಲ ಬಂದುಬಿಟ್ರೆ, ನನಗೆ ಎಲ್ಲರ ಗ್ರೂಪಲ್ಲಿ ಇರೋರೆಲ್ಲ ಸಾಕರ್ ನಗರ ನ್ಯೂ ಬೆಲ್ ಹುಡುಗರೇ ಇರೋದು. ನನ್ನ ಗ್ರೂಪಲ್ಲಿ ಇರೋದು ಒಂದು 50-60 ಜನ. ಅದಕ್ಕೆ ಗ್ರೂಪಲ್ಲಿ ಮೆಸೇಜ್ ಮಾಡಿಬಿಡೋದು. ಬನ್ನಿ ಗೈಸ್ ಇವಾಗ ಡೈರೆಕ್ಟ್ ನಿಮಗೆ ಸಂಜೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್. ಗೈಸ್ ಇವಾಗ ಟೈಮಿಂಗ್ಸ್ 6:54 ಗಂಟೆ ಆಗಿರೋದು. 6 ಗಂಟೆ 54 ನಿಮಿಷ ಆಗಿದೆ. ಎಷ್ಟಪ್ಪ ಅಂದರೆ ಆರ್ಡ್ರ್ ಹೊಡೆದಿರೋದು ಬೆಳಗ್ಗೆಯಿಂದ 10 ಆರ್ಡ್ರ್ ಹೊಡೆದಿರೋದು. ಅಂದರೆ ಡಿನ್ನರ್ ಪಿಕ್ ಇನ್ಸ್ಟಿಟ್ಯೂಟ್ ಇರುತ್ತಲ್ಲ, ಅದ್ರಗೋಸ್ಕರ ಬಂದಿದ್ದೀನಿ ಇವಾಗ. ಮತ್ತೆ ಅಂದರೆ ಬೆಳಗ್ಗೆ 10 ಆರ್ಡ್ರ್ ಹೊಡೆದಿದ್ದು, ಇವಾಗ ಎಷ್ಟು 10 ಆರ್ಡ್ರ್ ಹೊಡೆದ್ರೆ 300 ರೂಪಾಯಿ ಇದೆ. 10 ಗಂಟೆವರೆಗೂ ಲಾಗಿನ್ ಆಗಿರಬೇಕು. 10 ಅಂದರೆ 2:30 ಗಂಟೆ ಕೊಟ್ಟವನು ಇವಾಗ ಟೈಮಿಂಗ್ಸು. ಒಬ್ಬೊಬ್ರಿಗೆ ಒಂದೊಂದು ಥರ ಕೊಟ್ಬಿಟ್ಟವನು, ಯಾರಿಗೆ ಗೊತ್ತು. ನಮ್ಮ ಮಂಜು ಅವ್ರಿಗೆಲ್ಲ ಫುಲ್ಲು ಎಷ್ಟು ಅರ್ಧ ಗಂಟೆ ಲಾಗಿನ್ ಆಗಿದ್ರೆ ಸಾಕು, ಪೀಕ್ ಅವರ್ಸ್ ಆ ಥರ ಕೊಟ್ಬಿಟ್ಟವನೆ. ಅವರೆಲ್ಲ 7 ಗಂಟೆ ಡ್ಯೂಟಿ ಆಫ್ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ, ಆ ಥರ ಮಾಡಿಟ್ಟಬಿಟ್ಟವ್ರೆ. ಒಬ್ಬೊಬ್ರಿಗೆ 3 ರೂಪಾಯಲ್ಲಿ ಒಂದೊಂದು ಥರ ಆಪ್ಷನ್ಸು, ಒಂದೊಂದು ಥರ ಇನ್ಸ್ಟಿಟ್ಯೂಸು. ನಾರ್ಮಲ್ ಐಡಿಗಾದರೆ ಎಲ್ಲರೂ ಕರೆಕ್ಟಾಗಿರ್ತಾಯಿತ್ತು. 3 ಇದ್ಯಾವುದು ಕೊಟ್ಟ ಫೋರ್ಸಸ್ಸು ಎಲ್ಲ ಲಾಂಗ್ ಕೊಟ್ಬಿಟ್ಟಲ್ಲ ಗೈಸ್. ಎಲ್ಲಿ 71 ರೂಪಾಯಿ, ರಿಟರ್ನ್ ಅಮೌಂಟು 12 ರೂಪಾಯಿ. ಎಲ್ಲಿ ಪಿಕಪ್ಪು ಫುಡ್ ರೆಡಿ ಐತಲ್ಲ ಗೊತ್ತಿಲ್ಲ, ಫುಡ್ ರೆಡಿ ಇಲ್ಲ. ಇನ್ಸ್ಟಾಮಾರ್ಟ್ ಇದೆಯಲ್ಲ ಅಲ್ಲಿ ಗೈಸ್, ಅಲ್ಲಿಗೆ ಪಿಕಪ್ ಹೇಳ್ದಾನೆ. ಬನ್ನಿ ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕೆ ಹೋಗೋಣ ಜಕ್ಕೂರಿಗೆ. ಗೈಸ್ ಜಕ್ಕೂರಿಗೆ ಇದ್ರು ಟ್ರಪ್ಪಲ್ಸ್ ಜಕ್ಕೂರಿಂದ ರಿಟರ್ನ್ ಅಮೌಂಟು 27 ರೂಪಾಯಿ. ಎಲ್ಲಿ ಅಂದರೆ ಭಾರತಿ ಸಿಟಿ ಕಡೆ 100 ರೂಪಾಯಿ ಆರ್ಡ್ರ್. ಫುಡ್ ರೆಡಿ ಐತಾ? ಫುಡ್ ರೆಡಿ ಇಲ್ಲ, ಹೆಂಗೋ ಆರಾಮಾಗಿ ಹೋಗೋಣ. ಇಲ್ಲಿಂದ ಈ ಕಡೆಯಿಂದ ಆ ಕಡೆ ಯಾವುದಿದು ಅಪಾರ್ಟ್ಮೆಂಟು? ಶೋಭಾ ಸಿಟಿ ಹತ್ರ ಗೈಸ್ ಬಿದ್ದಿರೋದು. ಶೋಭಾ ಸಿಟಿನೇ ಅದು. ಏನು ಸಕ್ಕತ್ತಿದೆ ಗೊತ್ತಾ ಅಲ್ಲಿ ಅಪಾರ್ಟ್ಮೆಂಟ್ಗಳು ಶೋಭಾ ಸಿಟಿಯಲ್ಲಿ. ತನಿಸ್ ಅಂದರೆ ಶೋಭಾ ಸಿಟಿ ಎಲ್ಲ ಕಡೆ ಇದ್ದಾವೆ. ಅಂದರೆ ನಾನು ಹೋಗ್ತಾ ಇರೋದು ಇವಾಗ
ಎಲ್ಲಪ್ಪ ಅಂದರೆ ತನಿಸ್ ಅಂದ್ರೆ ಶೋಭಾ ಸಿಟಿಗೆ ಭಾರತಿ ಸಿಟಿ ಹತ್ರ ಇರೋದು. ಗೈಸ್ ಇವಾಗ ಟೈಮಿಂಗ್ಸ್ ಎಷ್ಟಪ್ಪ ಆಗಿದೆ ಅಂದರೆ 8:20 ಗಂಟೆ ಆಗಿದೆ. ಮೇಘನಾ ಫುಡ್ಸಲ್ಲಿ ಬಿದ್ದಿರೋದು ಹುಡುಗರು ಇದ್ದಾರೆ. ಆರ್ಡರ್ಸ್ ಏನು ಇದು ಒಂದೊಂದು ಥರ ಮಾಡಿಬಿಟ್ಟಾರಲ್ಲ ಯಪ್ಪ, ಹತ್ತೋದು ಇಳಿಯೋದು ಯಪ್ಪ ಯಪ್ಪ ಯಪ್ಪ. ಬಾಯ್ ಆರ್ಡ್ರ್ ರೆಡಿ ಇದೆ ನೋಡಿ, ಅಲ್ಲೇ ಇದೆ ನೋಡಿ 6388 ಕೊಡಿ. ಥ್ಯಾಂಕ್ಸ್ ಅಂತ ಇವತ್ತೇ ಬೇಗ ಕೊಟ್ಟಿರೋದು ನನಗೆ, ಯಾವಾಗಲೂ ಲೇಟಾಗಿ ಮಾಡಿಬಿಡ್ತರು. 6058 ಡ್ರಾಪ್ ಎಲ್ಲಪ್ಪ ಅಂದರೆ ಇರಿ ತೋರಿಸ್ತೀನಿ. 700 ಕಡೆನೂ ಕೊಟ್ಬಿಟ್ಟವನ ಡ್ರಾಪು. 2nd ಫ್ಲೋರು ಕೋಗಿಲೆ ಕ್ರಾಸು. ಆರಾಮಣ್ಣ ನೀವು ಅಣ್ಣ? ಎಲ್ಲ ಮಾಡ್ತಾ ಇದ್ದಿಲ್ಲ ಅಣ್ಣ ಕೆಲಸ. ಊಟನ ಹೌದಾ? ಇವತ್ತೇನು ನಾನು ಮಧ್ಯಾಹ್ನ ಹೋಗ್ಬಿಟ್ಟು ಇವಾಗ ಬಂದಿರೋದು. ಇವಾಗ ಡಿನ್ನರ್ ಪಿಕ್ ಲಾಗಿನ್ ಆಗಿರ್ಬೇಕಲ್ಲ 2 ಅವರು, ಹತ್ತು ಆರ್ಡ್ರ್ ಹೊಡೆದ್ರೆ ಅದಕ್ಕೆ ಬಂದಿರೋದು ಇವಾಗ. ಸರಿ ಬರೋಣ ಬನ್ನಿ ಗೈಸು. ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಈ ಥರ ಮಾತಾಡ್ಸಿದ್ರೆ ನಮಗೂ. ಎಲ್ಲಿ ಡ್ರಾಪು? ಚಾಮುಂಡಿ ಲಯೋಟು 700. ಹಿಂಗೆ ಹೋಗಿ ಕೋಗಿಲೆ ಮಾರುತಿ ಯಾವ ಕಡೆಯಿಂದ ಹೋಗೋದು? ಯಾವ ಕಡೆ ಆದ್ರೂ ಹೋಗ್ಬಿಡೋಣ ಬರ್ರಿ. ಒಣವೇದಲ್ಲಿ ಈ ಕಡೆಯಿಂದ ಸರ್ವಿಸ್ ರೋಡ್ ಹಿಡ್ಕೊಂಡು ಹೋಗ್ತಾ ಇರಬೇಕು. ಈ ನನ್ನ ಮಗಂದು BMTC ಬಸ್ಸೇ ಒಂದು ಭಯ ನನಗೆ. ಮೈ ಮೇಲೆ ಏನೋ ಬಂದುಬಿಡ್ತಾರೆ ಆ ಥರ ಸ್ಪೀಡಲ್ಲಿ. ಇಂಡಿಕೇಟರ್ ಹಾಕ್ಕೊಂಡು ಲೆಫ್ಟ್ ಸೈಡಿಂದ ಹೋಗ್ಬಿಡೋಣ ಬೇಗ 700ಗೆ. ಗೈಸ್ ಟೈಮಿಂಗ್ಸ್ 10 ಗಂಟೆ ಆಗಿದೆ. ಡ್ಯೂಟಿ ಆಫ್ ಮಾಡಿದ್ದೀನಿ. ಎಷ್ಟು 18 ಆರ್ಡ್ರ್ ಹೊಡೆದಿರೋದು ಇವತ್ತು. 1225 ರೂಪಾಯಿ ಆಗಿರೋದು. ಇದರಲ್ಲಿ ಇನ್ಸ್ಟಿಟ್ಯೂಟಿವ್ ಡಿನ್ನರ್ ಪಿಕ್ಕದು 10 ಆರ್ಡ್ರ್ ಬರುತ್ತೆ ಅಂತ ಅಂದ್ಕೊಂಡ್ರೆ ಬರಲ್ಲ ಅಂತ ಹೇಳ್ತಾವ್ರೆ ಹುಡುಗರು. ನೋಡಿ ಏನು ಮಾಡೋಕ್ಕಾಗಲ್ಲ. ಅದು ಇದ್ರದ್ದು ಆ್ಯಡ್ ಬೆಳಗ್ಗೆಯಿಂದ ಹೊಡೆದಿರೋದು ಆ್ಯಡ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ನೋಡೋಣ ಅದು ಏನಾಗುತ್ತೆ ಅಂತ ನಾಳೆ ಗೊತ್ತಾಗುತ್ತೆ. ಬೆಳಗ್ಗೆ 300 ರೂಪಾಯಿ ಇನ್ಸ್ಟಿಟ್ಯೂಟ್ ಬರುತ್ತಾ, ಏನು 110 ರೂಪಾಯಿ ಇನ್ಸ್ಟಿಟ್ಯೂಟ್ ಬರುತ್ತಾ? ಬರೀ ಡಿನ್ನರ್ ಪಿಕ್ಕದು ಮಾತ್ರ. ಯಾವುದಾದ್ರು ಬರಲಿ ಪರವಾಗಿಲ್ಲ. 300 ರೂಪಾಯಿ ಬಂದರೆ ಇನ್ನೂ ಬೆಸ್ಟು. ಒಂದು ಅರ್ನಿಂಗ್ಸ್ ಎಲ್ಲ ಸೇರಿದ್ರೆ ಒಂದು 1500 ರೂಪಾಯಿ ಆಗುತ್ತೆ. 1500 ರೂಪಾಯಿ ಬಂದರೆ 110 ರೂಪಾಯಿ ಬಂದರೆ 1300 ಚಿಲ್ಲರೆ ಆಗುತ್ತೆ ಅಷ್ಟೇ ಗೈಸ್ ಇವತ್ತಿನ ಅರ್ನಿಂಗ್ಸು. ಯಾವುದಾದ್ರು ಬಂದರೆ ನಾಳೆ ವೀಡಿಯೋದಲ್ಲಿ ಹೇಳ್ತೀನಿ ಬೆಳಗ್ಗೆ. ಈ ವಿಡಿಯೋ ಇಷ್ಟೇ. ನಾನು ಹೊಡೆದಿರೋ 1225 ಹೊಡೆದಿರೋದು 18 ಆರ್ಡ್ರಲ್ಲಿ. ಮತ್ತು ನೀವು ಎಷ್ಟು ಹೊಡೆದಿರೋ ದಯವಿಟ್ಟು ಕಮೆಂಟ್ ಬಾಕ್ಸ್ನ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ 2 ಮಾತು ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ